ಒಂದು ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಸಂಬಂಧಪಟ್ಟಂತೆ 2,000 ಕೋಟಿ ಇದರಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ. ಕೆಲವು ಗುತ್ತಿಗೆದಾರರನ್ನ ಶಾಮೀಲಾಗಿ ಸರ್ಕಾರದ ಹಣನ ಲೂಟಿ ಮಾಡಕ್ ಹೊರಟಿದ್ದಾರೆ. ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಇಡಿ, ಲೋಕಾಯುಕ್ತ ಮತ್ತೆ ಸಿಬಿಐಗೆ ನಾನು ದೂರು ಕೊಟ್ಟಿದ್ದೆ. ಅದಾದ್ಮೇಲೆ ಒಂದು ಟೆಂಡರ್ ನೋಟಿಫಿಕೇಶನ್ ಬರುತ್ತೆ. ಟೆಂಡರ್ ನೋಟಿಫಿಕೇಶನ್ ಏನಿರುತ್ತೆ, 2,000 ಕೋಟಿಗೆ ಟೆಂಡರ್ ಕರೀತಾರೆ. 2,000 ಕೋಟಿಗೆ ಟೆಂಡರ್ ಕರೆದಾಗ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅಧಿಕಾರಿಗಳನ್ನ ಮನೆ ಕರೆಸ್ತಾರೆ, ಗುತ್ತಿಗೆದಾರಗಳನ್ನ ಮನೆ ಕರೆಸ್ತಾರೆ. ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಸ್ಟಾರ್ ಚಂದ್ರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತ ವ್ಯಕ್ತಿ ಸ್ಟಾರ್ ಚಂದ್ರು, ಅವರಿಗೆ ಮಹದೇವಪುರ ಟೆಂಡರು. ಅದೇ ರೀತಿ ಬ್ಯಾಟ್ರಾಯನ್ಪುರ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ಯಲಂಕಾಗೆ LIA ಕನ್ಸ್ಟ್ರಕ್ಷನ್ ಕಂಪನಿ, ತಿರುಮಲಗಿರಿ ಕನ್ಸ್ಟ್ರಕ್ಷನ್ ಕಂಪನಿ. ಅದೇ ರೀತಿ ಎಲ್ಲಾ ಕಡೆನೂ ಇವರು ಹೇಳ್ತಾರೆ, ನೀನು ಇವನಿಗೆ ಸೆಕೆಂಡ್ ಲೋಯೆಸ್ಟ್ ಹಾಕು, ನೀನು ಟೆಂಡರ್ ಇವನಿಗೆ ಕೊಡು, ಅಲ್ಲಲ್ಲೇ ಮ್ಯೂಚುವಲ್. ಇದು ಮಾಡಿದಾಗ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇದಕ್ಕೆ ಒಂದು ಗುತ್ತಿಗೆದಾರನ ಟೆಂಡರ್ ಕರಿಬೇಕು ಅಂದ್ರೆ ಅವನಿಗೆ ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಇವನು ಯಾವ ಕಾಮಗಾರಿಗಳು ನಿರ್ವಹಿಸಿರ್ಬೇಕು, ಇವನು ಯಾವ ಕಾಮಗಾರಿಗಳು ಮಾಡೋದಿಕ್ಕೆ ಅಂತ ಅರ್ಹತೆ ಇದೆ ಅನ್ನೋದು ಟೆಂಡರ್ ಕಂಡೀಷನ್ ಅಲ್ಲಿ ಇರಬೇಕು. ಇದು KTTP ಆಕ್ಟ್. ಇದು ಯಾರೇ ಟೆಂಡರ್ ಕರೆದ್ರು ನಮ್ಮ ರಾಜ್ಯದ ಟೆಂಡರ್ ಇದನ್ನೇ ಫಾಲೋ ಮಾಡ್ಬೇಕು. ಇದೇ ನಮಗೆ ಟೆಂಡರ್ ಕರೆಯೋದಕ್ಕೆ ಆಧಾರ, ಇದ್ರ ಮೇಲೆ ಹೋಗ್ಬೇಕು. KTTP ಆಕ್ಟ್ ಅನ್ನೋದೇನಕ್ಕೆ ಇದನ್ನ ಫಾಲೋ ಮಾಡಿರುತ್ತೆ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಫಾರ್ ಗ್ಲೋಬಲ್ ಟೆಂಡರ್ ಆಫ್ 25 crores ಅಂಡ್ ಅಬೋವ್ ಅಂಡರ್ ದಿ ಕರ್ನಾಟಕ ಪಬ್ಲಿಕ್ ಡಾಕ್ಯುಮೆಂಟ್. ಇದು KTTP ಆಕ್ಟ್. ಇದರಲ್ಲಿ 25 ಕೋಟಿ ಮೇಲೆ ಹೋದ್ರೆ ಗ್ಲೋಬಲ್ ಟೆಂಡರ್ ಕರಿಬೇಕು. ಒಂದೊಂದು ವರ್ಕ್ ಎಷ್ಟು ಗೊತ್ತಾ, 458 ಕೋಟಿ, 629 ಕೋಟಿ, 283 ಕೋಟಿ, 45 ಕೋಟಿ, 85 ಕೋಟಿ, 208 ಕೋಟಿ, 85 ಕೋಟಿ, 205 ಕೋಟಿ. ಎಲ್ಲಿ ಫಾಲೋ ಮಾಡಿದ್ದಾರೆ ಗ್ಲೋಬಲ್ ಟೆಂಡರ್? KTTP ಆಕ್ಟ್ ಉಲ್ಲಂಘನೆ ಆಗಿಲ್ವಾ? KTTP ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ರೂಲ್ಸ್, 2 ಕೋಟಿ ಮೇಲೆ ಹೋದ್ರೆ 60 ದಿನ ನೋಟಿಫಿಕೇಶನ್ ಟೈಮ್ ಕೊಡ್ಬೇಕು. ಎಷ್ಟು? 2 ಕೋಟಿಗಿಂತ ಹೆಚ್ಚುವರಿಯಾಗಿ ಟೆಂಡರ್ ಕರೆದ್ರೆ 60 ದಿನ ಟೈಮ್ ಕೊಡ್ಬೇಕು. 30 ದಿನ ಕೊಟ್ಬಿಟ್ಟು ಟೆಂಡರ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. 30 ದಿನ, 60 ದಿನಾನೂ ಇಲ್ಲ, ಗ್ಲೋಬಲ್ ಟೆಂಡರು ಇಲ್ಲ. 2 ನಮ್ಮ ರಾಜ್ಯದ ಪತ್ರಿಕೆಗಳಿಗೆ ಹಾಕ್ಬಿಟ್ಟು ಇಷ್ಟು ಅವ್ಯವಹಾರ ಮಾಡ್ತಾ ಇದೆ. ಇವತ್ತು ಇದನ್ನು ತಡೆಗಟ್ಟಿದ್ರೆ 400 ಕೋಟಿ ಉಳಿಯುತ್ತೆ ನಮ್ಮ ಸರ್ಕಾರಕ್ಕೆ. 200 ಕೋಟಿ ಎಬೋ 200 ಕೋಟಿ ಬಿಲೋ. ಇಷ್ಟು ಇದುವರೆಗೂ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೆಂಡರ್ಗಳನ್ನ ಕೈ ಹಾಕಿ ನೀನೇ ತಗೋಬೇಕು ಅಂತ ಹೇಳದಂತದ್ದು ಯಾರು ಇರಲಿಲ್ಲ. ಫಸ್ಟ್ ಟೈಮ್ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದು 40 ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ಅವ್ಯವಹಾರ ನಡೀತಾರೆ. ಕಾಂಟ್ರಾಕ್ಟರ್ನ ಮೊದಲೇ ಫಿಕ್ಸ್ ಮಾಡಿರೋಂಥದ್ದು ಇದೇ ಫಸ್ಟ್ ಟೈಮ್. ಹಾಗಾಗಿ ಇವತ್ತು ನಾನು ಇದನ್ನ ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂದ್ರೆ ಹಿಂದೆ ಇಡಿ, ಸಿಬಿಐ, ಲೋಕಾಯುಕ್ತ ಕೊಟ್ಟಿದೆ. ಈಗ ಮಂಗಳವಾರ ಈ ರೀತಿ ರಾಜ್ಯ ಸರ್ಕಾರದಲ್ಲಿ ಒಂದು ಅನ್ಯಾಯ ಆಗಿದೆ, ಗ್ಲೋಬಲ್ ಟೆಂಡರ್ ಕರೀದೆ, ಇವರು ಲೋಕಲ್ 2 ಪೇಪರ್ ಅಲ್ಲಿ ಹಾಕಿ ಟೆಂಡರ್ ಕರೆದಿದ್ದಾರೆ ಅಂತ ಹೇಳಿ ನಾನು ಇದನ್ನ ಕೋರ್ಟ್ಗೂ ಗಮನಕ್ಕೂ ತರ್ತಾ ಇದ್ದೇನೆ. ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಯಾವುದೂ ಒಂದು ಆರೋಪನೂ ಮಾಡಲ್ಲ.